So dear students, next topic will start with the array of objects. Okay. So in array, what is meant by array? So array means collection of elements where all the elements are same data type, right? So we have studied in first view, right? What is meant by array? Array is a collection of homogeneous elements which have the same data type, right? So here also that here also same. So an array is a collection of elements which are the elements are same data type. Okay, so array elements can be of type of a class. ಅರೇ ಎಲಿಮೆಂಟ್ಸ್ನ ನಾವು ಮತ್ತೆ ಟೈಪ್ ಆಫ್ ಅ ಕ್ಲಾಸ್ ಅಂತಲೂ ಕರಿತೀವಿ. ಓಕೆ, ಸಚ್ ಅರೇಸ್ ಆರ್ ಕಾಲ್ಡ್ ಆಸ್ ಎ ಅರೇ ಆಫ್ ಆಬ್ಜೆಕ್ಟ್ಸ್. ನಾವು ಕ್ಲಾಸಲ್ಲಿ ಅರೇಸ್ನ ಡಿಕ್ಲೇರ್ ಮಾಡ್ಕೊಂಡ್ರೆ ಅದೇನಾಗುತ್ತೆ, ಅರೇ ಆಫ್ ಆಬ್ಜೆಕ್ಟ್ಸ್ ಆಗುತ್ತೆ. ಸೊ ನೆಕ್ಸ್ಟ್, ಎನಿ ಪಾಸಿಬಲ್ ಆಪ್ರೇಷನ್ ಪರ್ಫಾರ್ಮ್ಡ್ ಆ್ಯನ್ ಅರೇ ಕ್ಯಾನ್ ಬಿ ಆಲ್ಸೋ ಪರ್ಫಾರ್ಮ್ಡ್ ಆ್ಯನ್ ಅರೇ ಆಫ್ ಆಬ್ಜೆಕ್ಟ್ಸ್. ಸೊ ಅಂದರೆ ಅರೇಸಲ್ಲಿ ನಾವು ಏನೇನೆಲ್ಲ ಆಪ್ರೇಷನ್ಸ್ ಮಾಡ್ಬೋದು ಅಂದರೆ ಅದು array of objects. Okay, any possible operations performed an array can also be performed on array of objects. Also array of objects operation ಕೂಡ ನಾವು perform ಮಾಡ್ಬೋದು, right? So let's go through the example. So class student. Okay, so ಕ್ಲಾಸನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಂತ ಕ್ಲಾಸ್ ನೇಮು ಸ್ಟೂಡೆಂಟ್ ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಪ್ರೈವೇಟ್ ಮೆಂಬರ್ಸ್ ಯಾವ್ಯಾವು, ಇಂಟರ್ ರಿಜಿಸ್ಟರ್ ನಂಬರು, ಕ್ಯಾರೆಕ್ಟರ್ ನೇಮ್ ಸಿ ಇಯರ್. ಸೊ ಐ ಆಮ್ ಡಿಕ್ಲೇರಿಂಗ್ ಇಯರ್ ಅರೇ ನೇಮನ್ನು ಅರೇ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟು ಇಂಟು ಮಾರ್ಕ್ಸ್. ಸೊ ಮಾರ್ಕ್ಸಿಗೂ ಕೂಡ ನಾನು 6 ಸೈಜನ್ನು ಕೊಡ್ತಾ ಇದ್ದೀನಿ, ಅಂದರೆ ಅರೇ ಟೈಪ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ರೈಟ್? ಸೊ ದಿಸ್ ಇಸ್ ಅರೇ ನೇಮ್, ದಿಸ್ ಇಸ್ ದ ಸೈಜ್ ಆಫ್ ದಟ್ ಅರೇ. ಸೊ ನೆಕ್ಸ್ಟ್ ಪಬ್ಲಿಕಲ್ಲಿ ಮೆಂಬರ್ ಫಂಕ್ಷನ್ಸ್ ಯಾವ್ಯಾವು ಅಂದರೆ ವಾಯ್ಡ್ ಗೆಟ್ ಡೇಟಾ, ವಾಯ್ಡ್ ಶೋ ಡೇಟಾ. ಸೊ 2 ಮೆಂಬರ್ ಫಂಕ್ಷನ್ಸು, 3 ವೇರಿಯೇಬಲ್ಸ್. ಅರ್ಥ ಆಯ್ತಾ? ಸೊ ಇದು ಇವಾಗ ನಾವು ಅರೇ ಆಫ್ ಆಬ್ಜೆಕ್ಟ್ಸ್ ಅಂತ ಹೇಗೆ ಕರಿತೀವಿ ಅಂದರೆ, ಇದು ನಮಗೇನು ಯೂಸ್ ಆಗುತ್ತೆ, ಸ್ಟಾರ್ಟಿಂಗು ಕ್ಯಾರೆಕ್ಟರ್ ನೇಮ್ನ ನಾವು ರೀಡ್ ಮಾಡ್ಕೋಬೋದು, ಮಾರ್ಕ್ಸನ್ನು ರೀಡ್ ಮಾಡ್ಕೋಬೋದು, ಗೆಟ್ ಡೇಟಾನ ರೀಡ್ ಮಾಡ್ಕೋಬೋದು, ಶೋ ಡೇಟಾನ ಡಿಸ್ಪ್ಲೇ ಮಾಡ್ಬೋದು. ಸೊ ಇದು ಅರೇ ಆಫ್ ಆಬ್ಜೆಕ್ಟ್ಸ್ ಹೇಗಾಗುತ್ತೆ, ಸಿ ಇಯರ್. ಸೊ ವೈ ಕ್ಲೋಸಿಂಗ್ ದ ಕ್ಲಾಸ್ ಐ ಆಮ್ ಯೂಸಿಂಗ್ ದ ಆಬ್ಜೆಕ್ಟ್ ಎಸ್, ಆ್ಯಂಡ್ ಐ ಆಮ್ ಗಿವಿಂಗ್ ದ ಅರೇ ಸೈಜ್ ಆ್ಯಸ್ 4. ರೈಟ್? ಓಕೆ, ಸೊ ಅರೇ ಆಬ್ಜೆಕ್ಟ್ ಏನು, ಎಸ್. ಓಕೆ, ಅದು ನೇಮ್, ಅರೇ ನೇಮು, ಅದರ ಸೈಜ್ ಏನು 4. ಅಂದರೆ 4 ಜನ ಸ್ಟೂಡೆಂಟ್ಸನ್ನು ನಾವು ರೆಕಾರ್ಡ್ನ ಒಂದೇ ಸರಿ ಅಟ್ ಎ ಟೈಮ್ ನಾವು ತಗೋಬೋದು, ಅಟ್ ಎ ಟೈಮ್ ನಾವು ಡಿಸ್ಪ್ಲೇ ಮಾಡ್ಬೋದು. ಆಯಿತಾ? ಸೊ ಅದಕ್ಕೆ ನಾವು ಅರೇ ಆಫ್ ಆಬ್ಜೆಕ್ಟ್ ಅಂತ ಕರಿತೀವಿ. ಓಕೆ, understood I think. So next go with the programming example. So same program, to read the data of students. Okay, to read the data of student and find the total 4 subject marks. Okay, ಸ್ಟೂಡೆಂಟ್ ಡೇಟಾನ ರೀಡ್ ಮಾಡ್ಕೋಬೇಕು, ಹಾಗೆ ಟೋಟಲನ್ನು ಡಿಸ್ಪ್ಲೇ ಮಾಡಬೇಕು, 4 subjects. Okay, so let's start with the program. So hash include, first we will declare the header files. So string.h, iomanip.h. ಸ್ಟ್ರಿಂಗನ್ನು ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಸೊ ಕ್ಯಾರೆಕ್ಟರ್ ಆಗಲಿ ಆಲ್ಫಾಬೆಟ್ಸ್ ಆಗಲಿ ನಾವು ರೀಡ್ ಮಾಡ್ಕೋಬೇಕು ಅಂದರೆ ಸ್ಟ್ರಿಂಗ್ ತೊಗೋಬೇಕು. ಇಟ್ ಈಸ್ ಬೈ ಡಿಫಾಲ್ಟ್ ಸ್ಟ್ರೀಮಲ್ಲೇ ಆ್ಯಕ್ಸಸ್ ಆಗುತ್ತೆ, ಬಟ್ ಹಾಗೂ ಕೂಡ ನಾವು ತೊಗೋಬೋದು. ನೆಕ್ಸ್ಟು ಐವೋ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ. ನೆಕ್ಸ್ಟು ಕ್ಲಾಸ್ ನೇಮು ಸ್ಟೂಡೆಂಟ್, ಕ್ಲಾಸ್ ನೇಮ್ ಏನು ಕೊಡ್ತಾಯಿದ್ದೀನಿ, ಸ್ಟೂಡೆಂಟ್ ಕೊಡ್ತಾಯಿದ್ದೀನಿ. ಸೊ ಪ್ರೈವೇಟ್ ಮೆಂಬರ್ಸ್ ಯಾವ್ಯಾವು, ಆ್ಯಸ್ ಯೂಶ್ವಲ್ ಇಂಟ್ ರಿಜಿಸ್ಟರ್ ನಂಬರ್, ಕ್ಯಾರೆಕ್ಟರ್ ನೇಮ್, ಇಂಟ್ ಮಾರ್ಕ್ಸ್. ಆಯಿತಾ? ಸೊ ಗೊತ್ತಿದೆ ಇಂಟ್ ಅಂದರೆ ಏನು, ಕ್ಯಾರೆಕ್ಟರ್ ಅಂದ್ರೇನು, ಮತ್ತು ಇಂಟ್ ಅಂದರೆ ಏನಕ್ಕೆಲ್ಲ ಇಂಟ್ ಕ್ಯಾರೆಕ್ಟರ್ ಇಲ್ಲಿ ಕೊಟ್ಟಿದ್ದೀನಿ ಅಂತ, ರೈಟ್? ಸೊ ನೆಕ್ಸ್ಟು ಪಬ್ಲಿಕ್ ಅಂದರೆ ಮೆಂಬರ್ ಫಂಕ್ಷನ್ಸ್ ಯಾವ್ಯಾವು, ಆ್ಯಸ್ ಯೂಶ್ವಲ್ ಗೆಟ್ ಡೇಟಾ, ವಾಯ್ಡ್ ಗೆಟ್ ಡೇಟಾ, ವಾಯ್ಡ್ ಶೋ ಡೇಟಾ. ಐ ಆಮ್ ಕ್ಲೋಸಿಂಗ್ ದ ಕ್ಲಾಸ್ ಹಿಯರ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ಯಾವುದೇ ರೀತಿ ನಾನು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿಕೊಂಡು 4 ಜನ ಸ್ಟೂಡೆಂಟ್ ಆಗಲಿ ಏನೇ ಆಗಲಿ ಮಾಡ್ತಿಲ್ಲ, ಬಟ್ ಇಲ್ಲಿ ಸಿಂಟ್ಯಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನು ಎಲ್ಲಿ ಡಿಕ್ಲೇರ್ ಮಾಡ್ಕೋಬೇಕು ಅಂತ ನೋಡೋಣ ನೆಕ್ಸ್ಟ್. ಓಕೆ, ನೆಕ್ಸ್ಟ್ ವಿಲ್ ಗೋ ಥ್ರೂ ದ ಗೆಟ್ ಡೇಟಾ. ಓಕೆ, ಸೊ ವಾಯ್ಡ್ ಸ್ಟೂಡೆಂಟ್ ಗೆಟ್ ಡೇಟಾ. ಆಯಿತಾ? ಸೊ ಸ್ಕೋಪ್ ರೆಸಲ್ಯೂಷನ್ ಆಪ್ರೇಟರ್ ಗೊತ್ತಿದೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ, ಅಂದರೆ ಔಟ್ಸೈಡ್ ದ ಕ್ಲಾಸನ್ನು ನಾವು ಯೂಸ್ ಆಬ್ಜೆಕ್ಟ್ಸನ್ನು ಆಗಲಿ ಮೆಂಬರ್ಸನ್ನು ಯೂಸ್ ಮಾಡ್ಕೊಳೋಕ್ಕೆ ಸ್ಕೋಪ್ ರೆಸಲ್ಯೂಷನ್ ಆಪ್ರೇಟರ್ನ ಯೂಸ್ ಮಾಡ್ತೀವಿ, ರೈಟ್? ವಾಯ್ಡ್ ಸ್ಟೂಡೆಂಟ್ ಸ್ಕೋಪ್ ರೆಸಲ್ಯೂಷನ್ ಆಪ್ರೇಟರ್, ಸ್ಟೂಡೆಂಟ್ ಕ್ಲಾಸ್ ನೇಮು ಗೆಟ್ ಡೇಟಾ. ಆಯಿತಾ? ಸೊ ನೆಕ್ಸ್ಟ್ ಸಿ ಔಟು ಎಂಟರ್ ದ ರಿಜಿಸ್ಟರ್ ನಂಬರ್. ಏನೇನೆಲ್ಲ ತೊಗೊಂಡಿದ್ದೀವಿ, ರಿಜಿಸ್ಟರ್ ನಂಬರು, ನೇಮು, ಮಾರ್ಕ್ಸು ಅಲ್ವಾ, ಅದನ್ನೆಲ್ಲ ನಾವು ರೀಡ್ ಮಾಡ್ಕೋಬೇಕಿಲ್ಲಿ. ಸಿ ಔಟ್ ಎಂಟರ್ ದ ರಿಜಿಸ್ಟರ್ ನಂಬರ್, ಸಿ ಇನ್ ರೀಡ್, ಸಿ ಔಟ್ ಎಂಟರ್ ದ ನೇಮ್, ಸಿ ಇನ್ ಡಾಟ್ ಗೆಟ್ ಲೈನ್ ನೇಮ್
ನೇಮ್ ಕಮ 10 ಈ ಥರ ಆದರೂ ಕೊಡ್ಬೋದು, ಆ ಥರ ಆದರೂ ಕೊಡ್ಬೋದು, ರೈಟ್. ಡೈರೆಕ್ಟಾಗಿ ಸೀನ್ಸ್ ಕೊಟ್ಟು ನೇಮ್ ಅಂತಲೂ ಕೊಡ್ಬೋದು. ಈ ರೀತಿ ಅಂದರೆ ಗೆಟ್ ಲೈನ್ ಅಂದರೆ ಆ ಲೈನ್ಗೆ ಹೋಗುತ್ತೆ, ನಾವು ಕ್ರಿಯೇಟ್ ಮಾಡಿರ್ತೀವಲ್ಲ, ಅಲ್ಲಿ ಎಂಟರ್ ದ ನೇಮ್, ಆ ಪರ್ಟಿಕ್ಯುಲರ್ ಆ ಲೈನ್ಗೆ ಹೋಗುತ್ತೆ. ಸೊ ನೇಮ್ ತೊಗೊಳುತ್ತೆ, ಸೈಜ್ ಎಷ್ಟಿರುತ್ತೆ, 10 ಇರುತ್ತೆ. ಓಕೆ. ಸಿ ಔಟ್, ನೆಕ್ಸ್ಟ್ ಸಿ ಔಟ್ ಎಂಟರ್ ದ 4 ಸಬ್ಜೆಕ್ಟ್ ಮಾರ್ಕ್ಸ್. ಸೊ 4 ಸಬ್ಜೆಕ್ಟನ್ನು ಮಾರ್ಕ್ಸ್ ತೊಗೊಳಕ್ಕೆ ನಾವು ಫಾರ್ ಲೂಪ್ ಹಾಕಬೇಕು. ವೈ? ಬಿಕಾಸ್ ನಾವು ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಅದು ತೊಗೋಬಾರ್ದು ಸಿಸ್ಟಮ್, ರೈಟ್. ಅದಕ್ಕೋಸ್ಕರ ಫಾರ್ ಲೂಪ್ ಹಾಕ್ಕೊಳ್ತೀವಿ. ಫಾರ್ ಲೂಪ್. ಸೊ i = 0, i <4, i = 1 ಅಂತ ಕೊಟ್ಟರೆ ಇಲ್ಲಿ <4 ಅಂತ ಕೊಡಬೇಕು. 0 ಕೊಟ್ಟಿರೋದನ್ನ <4 ಕೊಡೋಣ. i ++ ಸಿ ಇನ್ ಮಾರ್ಕ್ಸ್ ಆಫ್ i. ಸೊ ಮಾರ್ಕ್ಸ್ ಆಫ್ i ಏನಕ್ಕೆ ಗೊತ್ತಿದೆಯಲ್ಲ, i ಏನಕ್ಕೆ ನಾವು ಅರೇ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ, ರೈಟ್. ಸೊ ಹಾಗಾಗಿ ಇವಾಗ ನಾವು ಎಲ್ಲ ಡೀಟೇಲ್ಸ್ನ ರೀಡ್ ಮಾಡ್ಕೊಂಡ್ವಿ, ರೈಟ್. ಈಗ ಡಿಸ್ಪ್ಲೇ ಮಾಡಬೇಕು. ವಾಯ್ಡ್, ನೆಕ್ಸ್ಟ್ ವಾಯ್ಡ್ ಸ್ಟೂಡೆಂಟ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಶೋ ಡೇಟಾ, ಆಯಿತಾ. ಸೊ ಇನಿಷಿಯಲಿ ಐ ಆಮ್ ಅಸೈನಿಂಗ್ ಟೋಟಲ್ = 0. ಸಿ ಔಟ್ ನೇಮ್, ಸಿ ಔಟ್ ಡಾಟ್ ರೈಟ್ ನೇಮ್ ಸ್ಟ್ರಿಂಗ್ ಲೆಂತ್ ನೇಮ್ ಅಂದರೆ ಎಷ್ಟು ನಾನು ಸೈಜ್ 10 ಅಷ್ಟಲ್ವ ಕೊಟ್ಟಿರೋದು, ಅದು ಆ ಸೈಜ್ 10 ಅಷ್ಟು ಮಾತ್ರ ಡಿಸ್ಪ್ಲೇ, ಅಷ್ಟು ಕ್ಯಾರೆಕ್ಟರ್ಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ, ಆಯಿತಾ. ಸಿ ಔಟ್, ಸೊ ರಿಜಿಸ್ಟರ್ ನಂಬರ್, ಅಗೇನ್ ಸಿ ಔಟ್ ಮಾರ್ಕ್ಸ್. ಓಕೆ, ಸಿ ಔಟ್ ಮಾರ್ಕ್ಸ್. ಅದಾದಮೇಲೆ ಸೊ ಮಾರ್ಕ್ಸನ್ನು ತೊಗೋಬೇಕು ತಾನೆ. ಫಾರ್ ಇಂಟ್ i = 0, i <4, i ++ ಸಿ ಔಟ್ ಸೆಟ್ w4 ಅಂದರೆ ಸೆಟ್ ವಿಡ್ತ್ 4 ಮಾರ್ಕ್ಸ್ ಆಫ್ i ಅಂದರೆ ಮಾರ್ಕ್ಸ್ನ ಮತ್ತೆ ರೀಡ್ ಮಾಡ್ಕೊಳತ್ತೆ. ರೀಡ್ ಮಾಡ್ಕೊಂಡಿದ್ದಾದಮೇಲೆ ಟೋಟಲ್ ಮಾಡ್ಬೇಕು ತಾನೆ ನಾವು. ಅಗೇನ್ ಒನ್ ಮೋರ್ ಫಾರ್ ಲೂಪ್. ಫಾರ್ ಇಂಟ್ i = 0, i <4, i ++ ಟೋಟಲ್ = ಟೋಟಲ್ ಪ್ಲಸ್ ಮಾರ್ಕ್ಸ್ ಆಫ್ i. ಸೊ ಹೇಗೆ ತೊಗೊಳುತ್ತೆ, ಹೇಗೆ ಇಲ್ಲಿ ಆಗುತ್ತೆ, ಫಸ್ಟ್ ಇಲ್ಲಿ ಮಾರ್ಕ್ಸ್ ರೀಡ್ ಮಾಡ್ಕೊಂಡಿರುತ್ತೆ ತಾನೆ. ಸಪೋಸ್ ಐ ವಿಲ್ ಗಿವ್ ಇಟ್ ಆ್ಯಸ್ 40, 50, 60, 70 ಕೊಟ್ಟಿರ್ತೀನಿ, ಆಯಿತಾ. 4 ಮಾರ್ಕ್ಸ್ ಕೊಟ್ಟಿರ್ತೀನಿ. ಇದು ರೀಡ್ ಆಗಿರುತ್ತೆ. ರೀಡ್ ಆದಮೇಲೆ ಇಲ್ಲಿ ಹೇಗೆ ಟೋಟಲ್ ಆಗುತ್ತೆ ನೋಡೋಣ. ಸೊ i = 0 ಇದೆ, ರೈಟ್. i <4, i ++, ಆಯಿತಾ. ಇಲ್ಲಿ ಈಕ್ವೇಷನ್ ಏನಿದೆ, ಟೋಟಲ್ ಪ್ಲಸ್ ಮಾರ್ಕ್ಸ್ ಆಫ್ i, ರೈಟ್. ಸೊ i = 0 ಇದೆ, i <4, ರೈಟ್. ಕಂಡೀಷನ್ ಟ್ರೂ ಆಗುತ್ತೆ, ಫಾಲ್ಸ್ ಆಗುತ್ತೆ. ಸೊ i = 0, i <4 ಕಂಡೀಷನ್ ಟ್ರೂ ಆಗುತ್ತೆ. ಕಂಡೀಷನ್ ಟ್ರೂ ಆದರೆ ಟೋಟಲ್ ನಾವು ಆಗಲೇ ಅಸೈನ್ ಮಾಡಿದ್ದೇನು 0 ಪ್ಲಸ್. ಸೊ ಇಲ್ಲಿ ಕಂಡೀಷನ್ ಟ್ರೂ ಆದರೆ ಫಸ್ಟ್ ಪ್ಲೇಸ್ 0th ಪ್ಲೇಸಲ್ಲಿ ಇದು 0, 1, 2, 3, ರೈಟ್. ಈ 0 ಪ್ಲೇಸಲ್ಲಿ ಏನಿರುತ್ತೆ, 40 ಇರುತ್ತೆ. 40 ಆ್ಯಡ್ ಆದರೆ ನನಗೆ 40 ಔಟ್ಪುಟ್ ಬರುತ್ತೆ. ಅಗೇನ್ ಅದೇ ರೀತಿ i ಇಂಕ್ರಿಮೆಂಟ್ ಆಗುತ್ತೆ. i ಇಂಕ್ರಿಮೆಂಟ್ ಆದರೆ 1 ಆಗುತ್ತೆ. ಸೊ 1 <4 ಕಂಡೀಷನ್ ಟ್ರೂ. ಅಗೇನ್ 1 ಪ್ಲೇಸಲ್ಲಿ ಏನಿದೆ, 50 ಇದೆ. ಸೊ ಟೋಟಲ್ ಪ್ಲೇಸಲ್ಲಿ ಏನಿರುತ್ತೆ ಈಗ 40 + 50. ಸೊ 40 + 50 ಅಂದರೆ ನನಗೆ ಎಷ್ಟು ಬರುತ್ತೆ, 90 ಬರುತ್ತೆ, ರೈಟ್. ಸೊ ಅಗೇನ್ ಇಲ್ಲಿಗೆ ಬರುತ್ತೆ ಲೂಪು. ಸೊ i ಇಂಕ್ರಿಮೆಂಟ್ ಆಗುತ್ತೆ, 2 ಆಗುತ್ತೆ. ಇಂಕ್ರಿಮೆಂಟ್ ಆದಮೇಲೆ 2 <4 ಕಂಡೀಷನ್ ಟ್ರೂ. ಅಗೇನ್ ಸೆಕೆಂಡ್ ಪ್ಲೇಸಲ್ಲಿ ಏನಿದೆ, 60 ಇದೆ. 90 + 60 = ಹೌ ಮಚ್, 150, ರೈಟ್. ಸೊ ನೆಕ್ಸ್ಟ್ ಅಗೇನ್ ಇಲ್ಲಿಗೆ ಬರ್ತಾ ಇಂಕ್ರಿಮೆಂಟ್ ಆದರೆ 3 ಆಗುತ್ತೆ. 3 <4 ಕಂಡೀಷನ್ ಟ್ರೂ. 3 ಪ್ಲೇಸಲ್ಲಿ ಏನಿದೆ, 150 + 70, ರೈಟ್. ಅಗೇನ್ ಕಂಡೀಷನ್ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾದ್ಮೇಲೆ 4 ಬರುತ್ತೆ. 4 <4 ಕಂಡೀಷನ್ ಫಾಲ್ಸ್. ಕಂಡೀಷನ್ ಫಾಲ್ಸ್ದಾಗ ಇದೇನು ಇರುತ್ತೆ ಡಿಸ್ಪ್ಲೇ ಅದೇ ಬರುತ್ತೆ. ಓಕೆ. ಸೊ 150 + 70 ಎಷ್ಟಾಗತ್ತೆ ನೋಡಿಬಿಟ್ಟು ಔಟ್ಪುಟ್ ಹೇಳಿ, ಆಯಿತಾ. ಸೊ ಅದು ಅಲ್ಲಿವರೆಗೂ ಆಯಿತು. ನೆಕ್ಸ್ಟ್ ವಾಯ್ಡ್ ಮೈನಸ್ ಸ್ಟೂಡೆಂಟ್ s of i. ಅಬ್ಸರ್ವ್ ಹಿಯರ್ ಡಿಯರ್ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ ಅನ್ನೋದು ಕ್ಲಾಸ್ ನೇಮು, s of i ನನ್ನ ಅರೇಯಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಇದಕ್ಕೋಸ್ಕರ ನಾವು ಏನಂತ ಕರಿತೀವಿ, ಇದನ್ನು ಅರೇ ಆಫ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ, ಆಯಿತಾ. ಸೊ ಇದನ್ನು ನಾವೇನಂತ ಕರಿತೀವಿ, ಅರೇ ಆಫ್ ಆಬ್ಜೆಕ್ಟ್ಸ್. ಈ ಥರ ಡಿಕ್ಲೇರ್ ಮಾಡ್ಕೊಳ್ತೀವಲ್ಲ, ಸೊ ಅದಕ್ಕೆ ನಾವು ಅರೇ ಆಫ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಅಗೇನ್ ಇಲ್ಲಿ ನಾನು ಫಾರ್ ಲೂಪ್ ಕೊಡಬೇಕು. ನಾನಿಲ್ಲಿ ಎಷ್ಟು 3 ಕೊಟ್ಟರೆ 3 ಜನದ ಎಂಟ್ರಿ ಆಗುತ್ತೆ, 4 ಕೊಟ್ಟರೆ 4 ಆಗುತ್ತೆ. ಅದೇ ರೀತಿ 20 ಮೆಂಬರ್ಸ್ ಇದ್ದರೆ 20 ಮೆಂಬರ್ಸ್ ಅಂತ ಕೊಟ್ಟರೆ ಲೂಪ್ ಒಂದೊಂದೇ ಎಂಟ್ರಿ ತೊಗೊಳ್ತಾ ಹೋಗುತ್ತೆ. ನೋಡಿ ಇಲ್ಲಿ ಫಾರ್ ಇಂಟ್ i = 0, i <3, i ++. ಓಕೆ. ಸೊ ಇಲ್ಲಿ ಕಾಲ್ ಮಾಡಬೇಕಾದ್ರೆ ಗೆಟ್ ಡೇಟಾನ s of i ಡಾಟ್ ಗೆಟ್ ಡೇಟಾ. ಅಬ್ಸರ್ವ್. ಸೊ ನಾನಿಲ್ಲಿ s of 3 ಕೊಟ್ಟಿದ್ನಲ್ಲ, ಸೊ ಅದೇ ರೀತಿ ಇಲ್ಲಿ s of i ಡಾಟ್ ಗೆಟ್ ಡೇಟಾ ಅಂದರೆ ಫಾರ್ ಲೂಪ್ ಯೂಸ್ ಮಾಡಿಕೊಂಡು ಫಸ್ಟ್ 0, 1, ಆಮೇಲೆ 2, ಆಮೇಲೆ 3, ರೈಟ್. ಸೊ ನೆಕ್ಸ್ಟ್ ಫಾರ್ i
ಇಂಟ್ I = 0, I <3. ಅಗೇನ್ ನಾನು ಡಿಸ್ಪ್ಲೇ ಮಾಡಬೇಕಂದ್ರೆ ಅಷ್ಟು ಜನದ್ದು ಡಿಸ್ಪ್ಲೇ ಮಾಡಬೇಕಲ್ವ. ಸೊ ಅಗೇನ್ ನಾನು ಫಾರ್ ಲೂಪ್ ಯೂಸ್ ಮಾಡ್ಕೊಳ್ತೀನಿ. I++ s of I dot show date. ಆಯಿತಾ. ಸೊ ಇದ್ರ ಔಟ್ಪುಟ್ ಹೇಗೆ ಬರುತ್ತೆ ಅಂದರೆ ನಮಗೆ ಅಬ್ಸರ್ವ್ ಹಿಯರ್. ಸೊ 3 ಜನದ್ದು ಸ್ಟೂಡೆಂಟ್ಸ್ ಒಂದೇ ಸರಿ ತೊಗೊಳುತ್ತೆ. ಎಂಟರ್ ದ ನಂಬರ್ 1 ಆಯಿತಾ, 0, ನೆಕ್ಸ್ಟು 1, ನೆಕ್ಸ್ಟು 2. ಸೊ ನಾವು 3 ಕೊಟ್ಟಿರೋದ್ರಿಂದ 3 ಅಂದರೆ 3 ಮೆಂಬರ್ಸ್ ಮಾತ್ರ ತೊಗೊಳುತ್ತೆ 0 ಇಂದ ಸ್ಟಾರ್ಟ್ ಆಗಿ. ಸೊ 1 2 3 ಫಸ್ಟ್ ನೇಮು, ಫಸ್ಟ್ ರಿಜಿಸ್ಟರ್ ನಂಬರು 1 2 3, ಎಂಟರ್ ನೇಮ್ ಅಕ್ಷರ, 4 ಆಬ್ಜೆಕ್ಟ್ಸ್ 60 60 60 ಕೊಟ್ಟಿದ್ದೀನಿ, 4 ಸಬ್ಜೆಕ್ಟ್ ಮಾರ್ಕ್ಸ್. ಅಗೇನ್ ಸೆಕೆಂಡ್ ಡೇಟಾ ಸ್ಟೂಡೆಂಟ್ ಡೇಟಾ 1 2 3 4 ನೇಮು ಸಬ್ಜೆಕ್ಟ್ಸು, ಅಗೇನ್ ಅದೇ ರೀತಿ ಥರ್ಡ್ ಸ್ಟೂಡೆಂಟ್ ನೇಮು. ಸೊ ಇದು ಹೇಗೆ ಡಿಸ್ಪ್ಲೇ ಆಗುತ್ತೆ, ನಾವು ಶೋ ಡೇಟಾ ಕೊಟ್ಟಿದ್ವಲ್ಲ ಅಗೇನ್ ಈ ಥರ ಡಿಸ್ಪ್ಲೇ ಆಗುತ್ತೆ ಔಟ್ಪುಟ್. ಸಿ ಯರ್. ಸೊ ನೇಮ್, ಸೊ ಫಸ್ಟ್ ಸ್ಟೂಡೆಂಟ್ ರೆಕಾರ್ಡ್, ಸೆಕೆಂಡ್ ಸ್ಟೂಡೆಂಟ್ ರೆಕಾರ್ಡ್, ಥರ್ಡ್ ಸ್ಟೂಡೆಂಟ್ ರೆಕಾರ್ಡ್. ಓಕೆ. ಸೊ ನೆಕ್ಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಟಾಪಿಕ್. ಸೊ ಈ ಟಾಪಿಕ್ ಲಾಸ್ಟ್ ಇಯರ್ ನಾವು ಓದಿದ್ವಿ, ಪಾಸ್ ಬೈ ರೆಫರೆನ್ಸ್, ಪಾಸ್ ಬೈ ವ್ಯಾಲ್ಯೂ, ರೈಟ್. ಸೊ ಲೆಟ್ಸ್ ಸಿ ಅಗೇನ್ ಹಿಯರ್. ಸೊ ಪಾಸಿಂಗ್ ಆಬ್ಜೆಕ್ಟ್ಸ್ ಟು ದ ಫಂಕ್ಷನ್ ಅಂದರೆ ಆಬ್ಜೆಕ್ಟ್ಸನ್ನು ಫಂಕ್ಷನ್ಗೆ ಪಾಸ್ ಮಾಡಬೇಕು, ರೈಟ್. ಸೊ ಇಲ್ಲಿ ನೋಡಿ, ಐ ಫಂಕ್ಷನ್ ಕ್ಯಾನ್ ರಿಸೀವ್ ಆನ್ ಆಬ್ಜೆಕ್ಟ್ ಆ್ಯಸ್ ಅನ್ ಆರ್ಗ್ಯುಮೆಂಟ್. ಓಕೆ, ಆಬ್ಜೆಕ್ಟನ್ನು ರಿಸೀವ್ ಮಾಡಿದ್ರೆ ಅದು ಯಾವ ರೀತಿ ತೊಗೊಳುತ್ತೆ, ಆರ್ಗ್ಯುಮೆಂಟ್ ಥರ ತೊಗೊಳುತ್ತೆ. ಸೊ ದಿಸ್ ಇಸ್ ಸಿಮಿಲರ್ ಟು ಎನಿ ಅದರ್ ಡೇಟಾ ಟೈಪ್ ಪಾಸ್ ಟು ಎ ಫಂಕ್ಷನ್. ಸೊ ಯಾವೇ ಡೇಟಾ ಫಂಕ್ಷನ್ ನಾವು ಪಾಸ್ ಮಾಡಿದರೂ ಅದು ಆರ್ಗ್ಯುಮೆಂಟ್ ಆಗೇ ತೊಗೊಳುತ್ತೆ, ರೈಟ್. ಸೊ ಆನ್ ಆಬ್ಜೆಕ್ಟ್ ಕ್ಯಾನ್ ಬಿ ಪಾಸ್ ಟು ಎ ಫಂಕ್ಷನ್ ಇನ್ 2 ways. ಸೊ ಇಲ್ಲಿ ನನಗೆ 2 waysಲ್ಲಿ ಪಾಸ್ ಮಾಡ್ಬೋದು. ಸೊ ಯಾವ್ಯಾವ ರೀತಿ ಅಂದರೆ, ಕಾಪಿ ಆಫ್ ಎಂಟೈರ್ ಆಬ್ಜೆಕ್ಟ್, ಒಂದೇ ಸರಿ ನಾವೇನು ಪಾಸ್ ಮಾಡ್ತೀವಲ್ಲ ಅದನ್ನು ಒಂದೇ ಸರಿ ಎಂಟೈರ್ ಆಬ್ಜೆಕ್ಟನ್ನು ಕಾಪಿ ಮಾಡ್ಕೊಳ್ಳುತ್ತೆ. ಕಾಪಿ ಮಾಡಿದ್ದಾದಮೇಲೆ ಪಾಸ್ ಇಟ್ ಟು ದ ಫಂಕ್ಷನ್, ಅದನ್ನು ನಾವೇನಂತ ಕರಿತೀವಿ, ಪಾಸ್ ಬೈ ವ್ಯಾಲ್ಯೂ, ರೈಟ್. ಸೊ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ಲಾಸ್ಟ್ ಇಯರ್ ಅಲ್ಲಿ. ಸೊ ನೆಕ್ಸ್ಟ್ ಟೈಪ್ ಏನು, ಓನ್ಲಿ ಅಡ್ರೆಸ್ ಆಫ್ ದ ಆಬ್ಜೆಕ್ಟ್. ಸೊ ಅಡ್ರೆಸ್ಸನ್ನು ಓನ್ಲಿ ಅಡ್ರೆಸ್ಸನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಟು ದ ಫಂಕ್ಷನ್ ಮಾಡಿದ್ರೆ ಅದನ್ನು ಏನಂತ ಕರಿತೀವಿ, ಪಾಸ್ ಬೈ ರೆಫರೆನ್ಸ್ ಅಂತ ಕರಿತೀವಿ, ಆಯಿತಾ. So let's see one by one, pass by value. Okay, so copy of the object is passed to the function. ಅಂದರೆ ಎಂಟೈರ್ ಕಾಪಿ ಆಬ್ಜೆಕ್ಟ್ ಕಾಪಿ ಆಗಿರ್ತಲ್ಲ ಅದು ಪಾಸ್ ಆಗುತ್ತೆ ಟು ದ ಫಂಕ್ಷನ್ ಆಗುತ್ತೆ. ಸೊ the function creates another copy of the object or uses it. ಆ ಫಂಕ್ಷನ್ ಏನು ಮಾಡುತ್ತೆ, ಅದನ್ನು ಮತ್ತೆ ಕಾಪಿ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳುತ್ತೆ, ಐದರ್ ಅದೇ ಕಾಪಿನ ಕೂಡ ಯೂಸ್ ಮಾಡ್ಕೊಳ್ಳುತ್ತೆ, ರೈಟ್. ನೆಕ್ಸ್ಟ್ ಚೇಂಜಸ್. ಇಲ್ಲಿ ಚೇಂಜಸ್ ಮೇಡ್ ಟು ಎ ಆಬ್ಜೆಕ್ಟ್ ಇನ್ಸೈಡ್ ದ ಫಂಕ್ಷನ್ ಡು ನಾಟ್ ಅಫೆಕ್ಟ್ ದ ಒರಿಜಿನಲ್ ಎಫೆಕ್ಟ್. ಸೊ ನಾವು ಯಾವುದೋ ಒಂದು ಫಂಕ್ಷನಲ್ಲಿ ಪಾಸ್ ಮಾಡಿರ್ತೀವಿ, ಆ ಫಂಕ್ಷನಲ್ಲಿ ನಾವು ಆಬ್ಜೆಕ್ಟನ್ನು ಚೇಂಜ್ ಮಾಡಿಕೊಂಡ್ರೆ ಅದು ಒರಿಜಿನಲ್ ಆಬ್ಜೆಕ್ಟಿಗೆ ಅಫೆಕ್ಟ್ ಆಗೋದಿಲ್ಲ, ಆಯಿತಾ. ಸೊ ದ ಮೇನ್ ಪರ್ಪಸ್ ಆಫ್ ಪಾಸ್ ಬೈ ವ್ಯಾಲ್ಯೂ ಈಸ್ ಟು ಕಾಪಿ ಆಫ್ ಎ ಆಬ್ಜೆಕ್ಟ್ ಟು ಪಾಸ್ ಎ ಒನ್ ಫಂಕ್ಷನ್ ಟು ಅನದರ್ ಫಂಕ್ಷನ್, ಆಯಿತಾ. ಒಂದು ಫಂಕ್ಷನಿಂದ ಇನ್ನೊಂದು ಫಂಕ್ಷನ್ಗೆ ನಾವು ಆರ್ಗ್ಯುಮೆಂಟ್ನ ಪಾಸ್ ಮಾಡೋದಕ್ಕೋಸ್ಕರ ಬೈ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ಅದನ್ನು ನಾವು ಪಾಸ್ ಬೈ ವ್ಯಾಲ್ಯೂ ಅಂತ ಕರಿತೀವಿ, ಆಯಿತಾ. ಸೊ ಪಾಸ್ ಬೈ ರೆಫರೆನ್ಸ್ ಅಂದರೆ ಗೊತ್ತಿದೆ, ವೆನ್ ಆನ್ ಅಡ್ರೆಸ್ ಆಫ್ ಎನ್ ಆಬ್ಜೆಕ್ಟ್ ಈಸ್ ಪಾಸ್ ಟು ಎ ಫಂಕ್ಷನ್. ಅಡ್ರೆಸ್ ಆಫ್ ಎ ಆಬ್ಜೆಕ್ಟ್ ಅಂದರೆ ಆಬ್ಜೆಕ್ಟಿಂದ ಅಡ್ರೆಸ್ಸು ಪಾಸ್ ಆದರೆ ಅದು ಪಾಸ್ ಬೈ ರೆಫರೆನ್ಸ್ ಅಂತ ಕೊಡ್ತೀವಿ. ಅದು ಡೈರೆಕ್ಟ್ಲಿ ವರ್ಕ್ಸ್ ಆನ್ ದ ಒರಿಜಿನಲ್ ಅಫೆಕ್ಟ್. ನಾವು ಅಡ್ರೆಸ್ ಕೊಟ್ಟಿರೋದ್ರಿಂದ ನಾವೇನೇ ಫಂಕ್ಷನಲ್ಲಿ ಚೇಂಜ್ ಮಾಡಿದ್ರೂ ಚೇಂಜ್ ಆಗುತ್ತೆ, ಯಾವುದರಲ್ಲಿ, ಪಾಸ್ ಬೈ ರೆಫರೆನ್ಸಲ್ಲಿ. ಅದೇ ಪಾಸ್ ಬೈ ವ್ಯಾಲ್ಯೂ ಅಲ್ಲಿ ನಾವೇನೇ ಚೇಂಜ್ ಮಾಡಿದ್ರೂ ಕೂಡ ಅದು ಒರಿಜಿನಲ್ ಆಬ್ಜೆಕ್ಟಿಗೆ ಅಫೆಕ್ಟ್ ಆಗೋದಿಲ್ಲ, ರೈಟ್. So next, this means changes made to the object inside the function will reflect to the original object. ಅದನ್ನು ನಾನು ನಿಮ್ಗೆ ಹೇಳಿದ್ದು, ಇದನ್ನು ಆಬ್ಜೆಕ್ಟ್ ಇನ್ಸೈಡಲ್ಲಿ ನಾವು ಚೇಂಜ್ ಮಾಡಿದ್ರೆ ಒರಿಜಿನಲ್ ಆಬ್ಜೆಕ್ಟಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಪಾಸ್ ಬೈ ರೆಫರೆನ್ಸ್ ಈಸ್ ಮೋರ್ ಎಫಿಷಿಯಂಟ್. Why? Because since it requires only passing the address of the object and not entire the object. ಸೊ ನಾವು ಎಂಟೈರ್ ಆಬ್ಜೆಕ್ಟ್ ಪಾಸ್ ಮಾಡೋಕ್ಕೆ ನಮಗೆ ಮೆಮೊರಿ ಜಾಸ್ತಿ ಆಕ್ಯುಪೈ ಆಗುತ್ತೆ. ಜಸ್ಟ್ ನಾವು ಅಡ್ರೆಸ್ಸನ್ನು ಪಾಸ್ ಮಾಡಿದ್ರೆ ಇದು ಮೆಮೊರಿ ಜಾಸ್ತಿ ಹೇಳ್ಕೊಳ್ಳೋದಿಲ್ಲ, ಅಂದರೆ ಯೂಸ್ ಮಾಡ್ಕೊಳ್ಳಲ್ಲ. ಸೊ ಅದಕ್ಕಾಗಿ ಪಾಸ್ ಬೈ ರೆಫರೆನ್ಸ್ ಈಸ್ ಮೋರ್ ಎಫಿಷಿಯಂಟ್ ದ್ಯಾನ್ ದ ಪಾಸ್ ಬೈ ವ್ಯಾಲ್ಯೂ. ಓಕೆ, ಸೊ ಈಗ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ನೋಡೋಣ, ಒಂದು ಪಾಸ್ ಬೈ ವ್ಯಾಲ್ಯೂಗೆ, ಇನ್ನೊಂದು ಪಾಸ್ ಬೈ ರೆಫರೆನ್ಸ್ಗೆ. ಓಕೆ, ಸೊ ಗೊತ್ತಿದೆ ಪ್ರೋಗ್ರಾಮ್ ಹೇಗೆ ಅಂತ. ಪಾಸ್ ಬೈ ವ್ಯಾಲ್ಯೂ ಅಂದರೆ ನಾವು ಡೈರೆಕ್ಟಾಗಿ ಕಾಲ್ ಮಾಡ್ತೀವಿ. ಪಾಸ್ ಬೈ ರೆಫರೆನ್ಸ್ ಅಂದರೆ ಅಡ್ರೆಸ್ಸನ್ನು ಯೂಸ್ ಮಾಡ್ತೀವಿ, ರೈಟ್. ಸೊ ಇಲ್ಲಿ ಆ್ಯಸ್ ಯೂಶ್ವಲ್
ಹೆಡರ್ ಫೈಲ್ಸ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಐ ಒ ಸ್ಟ್ರೀಮ್ ಆಶ್ ಇನ್ಕ್ಲೂಡ್ ಐ ಒ ಸ್ಟ್ರೀಮ್ ಡಾಟ್ ಎಚ್, ಆಶ್ ಇನ್ಕ್ಲೂಡ್ ಐ ಒ ಮ್ಯಾನ್ಯೂಪ್ ಡಾಟ್ ಎಚ್. ಸೊ ಕ್ಲಾಸ್ ನೇಮ್ ಏನು ಕೊಡ್ತಾ ಇದ್ದೀನಿ, ಕ್ಲಾಸ್ ಎಕ್ಸ್ಚೇಂಜ್. ಸೊ ಫಾರ್ ಎಕ್ಸಾಂಪಲ್ ಪ್ರೋಗ್ರಾಮ್ ಯಾವುದು ಅಂದರೆ ಸ್ವಾಪ್ ದ ವ್ಯಾಲ್ಯೂಸ್ ಆಫ್ 2 ವೇರಿಯೇಬಲ್ಸ್, ಅಂದರೆ ಸ್ವಾಪಿಂಗ್ ಮಾಡೋದು. ಓಕೆ, ಸೊ ಪ್ರೈವೇಟಲ್ಲಿ ನನಗೆ 2 ವೇರಿಯೇಬಲ್ ಎ ಬಿ, ಪಬ್ಲಿಕಲ್ಲಿ ವಾಯ್ಡ್ ರೀಡ್, ವಾಯ್ಡ್ ಪ್ರಿಂಟ್, ವಾಯ್ಡ್ ಸ್ವಾಪ್. ಸೊ ಇಲ್ಲಿ ನೋಡಿ ಆ ಫಂಕ್ಷನನ್ನು ನಾನು ಪಾಸ್ ಮಾಡ್ತಾಯಿದ್ದೀನಿ, ವ್ಯಾಲ್ಯೂ ಪಾಸ್ ಮಾಡ್ತಾಯಿದ್ದೀನಿ. ಎಕ್ಸ್ಚೇಂಜ್ ಎಕ್ಸ್, ಇದು ಒಂದು ವ್ಯಾಲ್ಯೂನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ರೈಟ್. ಸೊ ಐ ಆಮ್ ಕ್ಲೋಸಿಂಗ್ ದ ಕ್ಲಾಸ್ ಹಿಯರ್. ಸೊ ನೆಕ್ಸ್ಟ್, ಸೊ ವಾಯ್ಡ್ ಎಕ್ಸ್ಚೇಂಜ್ ನಾನು ಯಾವ್ಯಾವ ರೀಡು, ಪ್ರಿಂಟು, ವಾಯ್ಡ್ ಸ್ವಾಪ್, ಈ 3 ಫಂಕ್ಷನ್ಸ್ನ ಮೆಂಬರ್ ಫಂಕ್ಷನ್ಸ್ನ ಈಗ ನಾನು ಔಟ್ಸೈಡ್ ಆಫ್ ದ ಕ್ಲಾಸ್ ಬರೀತಾ ಇದ್ದೀನಿ. ಸೊ ವಾಯ್ಡ್ ಎಕ್ಸ್ಚೇಂಜ್ ರೀಡ್ ಅಂದರೆ ಗೊತ್ತಿದೆ, ಎಂಟರ್ 2 ನಂಬರ್ಸ್, ರೀಡ್ ಎ ಬಿ, ಆಯಿತಾ. ಸೊ ನೆಕ್ಸ್ಟು ವಾಯ್ಡ್ ಎಕ್ಸ್ಚೇಂಜ್ ಅಂದರೆ ಕ್ಲಾಸ್ ನೇಮು. ನೆಕ್ಸ್ಟ್ ಪ್ರಿಂಟ್ ಅಂದರೆ ಎನ ಪ್ರಿಂಟ್ ಮಾಡ್ತಾಯಿದ್ದೀವಿ, ಬಿನ ಪ್ರಿಂಟ್ ಮಾಡ್ತಾಯಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ವಾಯ್ಡ್ ಎಕ್ಸ್ಚೇಂಜ್ ಸ್ವಾಪ್. ಸೊ ಸ್ಕೋಪ್ ರೆಸಲ್ಯೂಷನ್ ಆಪರೇಟ್ ಯೂಸ್ ಮಾಡಲೇಬೇಕು, ಗೊತ್ತಿದೆ, ಪ್ರತಿ ಸರಿ ಹೇಳ್ತಾನೆ ಇದ್ದೀನಿ, ರೈಟ್. ಸೊ ವಾಯ್ಡ್ ಎಕ್ಸ್ಚೇಂಜ್ ಸ್ವಾಪ್ ಎಕ್ಸ್ಚೇಂಜ್ ಎಕ್ಸ್ ಅಂದರೆ ವ್ಯಾಲ್ಯೂನ ಪಾಸ್ ಮಾಡ್ತಾ ಇದ್ದೀನಿ, ರೈಟ್. ಸೊ ಇಂಟ್ ಟೆಂಪ್ ಇಸ್ ಈಕ್ವಲ್ ಟು ಎಕ್ಸ್ ಡಾಟ್ ಎ, ಇಂಟ್ ಟೆಂಪ್ ಇಸ್ ಈಕ್ವಲ್ ಟು ಎಕ್ಸ್ ಡಾಟ್ ಎ. ಸೊ ಎಕ್ಸ್ಚೇಂಜ್ ಮಾಡೋದಕ್ಕೆ ನನಗೆ ಇನ್ನೊಂದು ಟೆಂಪರ್ ವೇರಿಯಬಲ್ ಬೇಕು. ಟೆಂಪ್ ಈಸ್ ಈಕ್ವಲ್ ಟು ಎಕ್ಸ್ ಡಾಟ್ ಎ, ಎಕ್ಸ್ ಡಾಟ್ ಎ ಇಂಟು ಎಕ್ಸ್ ಡಾಟ್ ಬಿ. ಓಕೆ, ಎ ಅಲ್ಲಿರೋ ಡೇಟಾ ಟೆಂಪ್ ಅನ್ನೋ ಒಂದು ವೇರಿಯೇಬಲ್ಗೆ ಕಳಿಸ್ತಾ ಇದ್ದೀನಿ. ಎಗೇನ್ ಎಗೆ ಬಿ ಅಲ್ಲಿರೋ ಡೇಟಾನ ಕಳಿಸ್ತಾ ಇದ್ದೀನಿ. ಎಗೇನ್ ಬಿಗೆ ಟೆಂಪಲ್ಲಿರೋದು ಅಲಾಟ್ ಮಾಡ್ತಾ ಅಂದರೆ ಎಕ್ಸ್ಚೇಂಜ್ ಆಯಿತು ವ್ಯಾಲ್ಯೂಸು, ರೈಟ್. ಸೊ ವಾಯ್ಡ್ ಮೈನ್, ಆಯಿತಾ, ವಾಯ್ಡ್ ಮೈನ್. ಸೊ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಎಕ್ಸ್ಚೇಂಜ್ ಇ. ಸೊ ಇ ಡಾಟ್ ರೀಡ್ ಸಿಯೋಡ್ ಬಿಫೋರ್ ಸ್ವಾಪಿಂಗ್, ಇ ಡಾಟ್ ಪ್ರಿಂಟ್, ಇ ಡಾಟ್ ಸ್ವಾಪ್ ಇ. ನೋಡಿ ಇಲ್ಲಿ ಆಬ್ಜೆಕ್ಟನ್ನು ನಾನು ಪಾಸ್ ಮಾಡ್ತಾಯಿದ್ದೀನಿ, ಬೈ ವ್ಯಾಲ್ಯೂ ಕಾಲ್ ಮಾಡ್ತಾಯಿದ್ದೀನಿ, ಬೈ ವ್ಯಾಲ್ಯೂಯಿಂದ ಕಾಲ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಆಫ್ಟರ್ ಸ್ವಾಪಿಂಗ್ ಇ ಡಾಟ್ ಪ್ರಿಂಟ್, ಆಯಿತಾ. ಸೊ ಬಿಫೋರ್ ಸ್ವಾಪಿಂಗು ಪ್ರಿಂಟ್ ಆಗುತ್ತೆ, ಆಫ್ಟರ್ ಸ್ವಾಪಿಂಗು ಪ್ರಿಂಟ್ ಆಗುತ್ತೆ. ಇಲ್ಲಿ ಕಾಲ್ ಮಾಡಿದ್ದೀವಿ ತಾನೆ, ಸ್ವಾಪ್ ಡಾಟ್ ಇ, ರೈಟ್. ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಪಾಸ್ ಬೈ ವ್ಯಾಲ್ಯೂನ ನಾವು ಪಾಸ್ ಮಾಡ್ತಾ ಇದ್ದೀವಿ ಒಂದು ಫಂಕ್ಷನಿಂದ ಇನ್ನೊಂದು ಫಂಕ್ಷನ್ಗೆ. ನಾವು ಡಿಕ್ಲೇರ್ ಮಾಡ್ಕೊಳ್ಬೇಕಾದ್ರೆ ವ್ಯಾಲ್ಯೂನ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಎಗೇನ್ ಇಲ್ಲೂ ಕೂಡ ಅಷ್ಟೇ ಹಾಗೆ ಮಾಡಿದ್ದೀವಿ. ಇಲ್ಲಿಂದ ನೋಡಿ, ಇಲ್ಲಿ ನಾನು ಪಾಸ್ ಮಾಡಬೇಕಾದ್ರೆ ಇದು ಇ ಅನ್ನೋ ಆಬ್ಜೆಕ್ಟನ್ನು ತೊಗೊಂಡೋಗುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ಪಾಸ್ ಬೈ ರೆಫರೆನ್ಸ್, ಸೇಮ್ ಪ್ರೋಗ್ರಾಮ್, ಸ್ವಾಪ್ ಆಫ್ ದ ವೇರಿಯಬಲ್ಸ್ಗೆ ಪಾಸ್ ಬೈ ರೆಫರೆನ್ಸಿಂದ ನೋಡೋಣ. ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ಎಲ್ಲ ಸೇಮ್ ಇರುತ್ತೆ, ಬಟ್ ಡಿಫ್ರೆಂಟ್ ಏನಂದರೆ ಅಡ್ರೆಸ್ ಒಂದು ಮಾತ್ರ ನಾವು ಕಳಿಸ್ಬೇಕು. ಸೊ ಅಡ್ರೆಸ್ಸನ್ನು ಕಳಿಸ್ಬೇಕಾದ್ರೆ ಏನು ಯೂಸ್ ಮಾಡ್ತೀವಿ ನಾವು, ಹೇಳಿದ್ದೀನಿ ಲಾಸ್ಟ್ ಇಯರ್, ಆ್ಯಂಪ್ರೆಸೆಂಟನ್ನು ಯೂಸ್ ಮಾಡ್ತೀವಿ ಅಡ್ರೆಸ್ಸನ್ನು ಸ್ಪೆಸಿಫೈ ಮಾಡೋದಕ್ಕೋಸ್ಕರ. ಸೊ ಆ್ಯಶ್ ಇನ್ಕ್ಲೂಡ್ ಐ ಒ ಸ್ಟ್ರೀಮ್ ಡಾಟ್ ಎಚ್, ಆ್ಯಸ್ ಇನ್ಕ್ಲೂಡ್ ಐ ಒ ಮ್ಯಾನ್ಯೂಪ್ ಡಾಟ್ ಎಚ್. ಆ್ಯಸ್ ಯೂಶ್ವಲ್ ಕ್ಲಾಸ್ ನೇಮ್ ಎಕ್ಸ್ಚೇಂಜ್ ಕೊಡ್ತಾ ಇದ್ದೀನಿ. ನಮಗೆ ಸ್ವಾಪ್ ಮಾಡಬೇಕಾದ್ರೆ 2 ವೇರಿಯೇಬಲ್ಲು, ಇಂಟ್ ಎ ಬಿ. So public, next read, print, void exchanges. So here is observe here, pass by reference ಅಂದರೆ ನಾವು ಒಂದು ampersand ಅಂತ ಕೊಡ್ತೀವಿ. that means it represents the address of that object, right. address of that object ಅಂದರೆ ಆ ಅಡ್ರೆಸ್ಸಲ್ಲಿ ಏನು ವ್ಯಾಲ್ಯೂ ಇರುತ್ತೆ ಅದು ಸ್ಪೆಸಿಫೈ ಮಾಡುತ್ತೆ ಅಷ್ಟೇ, ಆಯಿತಾ. ಸೊ ಡೈರೆಕ್ಟಾಗಿ ವ್ಯಾಲ್ಯೂ ನಾವು ಕೊಡ್ತಾ ಇರಬೇಕಾದ್ರೆ ಏನಾಗುತ್ತೆ, ಸೊ ಎಷ್ಟೇ ಡೇಟಾ ಇದ್ದರೂ ಕೂಡ ಅದು ಮೆಮೊರಿನ ಆಕ್ಯುಪೈ ಮಾಡುತ್ತೆ. ಇಲ್ಲಿ ಜಸ್ಟ್ ಅಡ್ರೆಸ್ ಮಾತ್ರ ಆಕ್ಯುಪೈ ಮಾಡುತ್ತೆ, ಅಡ್ರೆಸ್ ಮಾತ್ರ ಸೆಂಡ್ ಮಾಡಿಕೊಡುತ್ತೆ, ರೈಟ್. ಸೊ ಕ್ಲೋಸ್ ದ ಕ್ಲಾಸ್ ಆ್ಯಂಡ್ ನೆಕ್ಸ್ಟ್ ವಾಯ್ಡ್ ಎಕ್ಸ್ಚೇಂಜ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ರೀಡ್. ಸೊ ರೀಡ್ ಅಂದರೆ ಎ ಬಿ ರೀಡ್ ಮಾಡ್ಕೊಳ್ತೀವಿ, ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ. ನೆಕ್ಸ್ಟ್ ವಾಯ್ಡ್ ಎಕ್ಸ್ಚೇಂಜ್ ಸ್ವಾಪ್ ಎಕ್ಸ್ಚೇಂಜ್, ನೋಡಿ ಇಲ್ಲಿ ಆ್ಯಂಪ್ರೆಸೆಂಟ್ ಹಾಗೆ ಕೊಟ್ಟಿದ್ದೀನಿ. ಇಂಟ್ temp equals x dot a, right. x dot a equals x dot b, x dot b equals temp. ಅಂದರೆ ನಾನು ಒಂದು ವೇರಿಯೇಬಲ್ನ ಯೂಸ್ ಮಾಡಿಕೊಂಡು ಆಕ್ಸೆಸ್ ಮಾಡ್ತಾ ಇದ್ದೀನಿ, ಬಟ್ ಇಲ್ಲಿ ಅಡ್ರೆಸ್ ತಾನೇ ಪಾಸ್ ಆಗ್ತಾ ಇರೋದು. ಸೊ ಅಡ್ರೆಸ್ ಮಾತ್ರ, ಈ ಎಕ್ಸ್ ವ್ಯಾಲ್ಯೂ ಅಡ್ರೆಸ್ ಮಾತ್ರ ಇಲ್ಲಿಗೆ ಸೆಂಡ್ ಆಗುತ್ತೆ. ಅಂದರೆ ಟೆಂಪರರಿ ಎಕ್ಸ್ ಅಡ್ರೆಸ್ಸು ಏನಿರುತ್ತೆ ಇಲ್ಲಿ ಎ, ಅದು ಟೆಂಪರರಿಗೆ ಹೋಗುತ್ತೆ. ಎಗೇನ್ ಆ ಅಡ್ರೆಸ್ಸಲ್ಲಿ ಏನಿರುತ್ತೆ, ಎಗೇನ್ ಬಿ ಅಲ್ಲಿ ಏನಿರುತ್ತೆ ಅದು ಹೇಗೆ ಹೋಗುತ್ತೆ, ಎಗೇನ್ ಟೆಂಪಲ್ ಏನಿರುತ್ತೆ ಅದು ಬಿಗೆ ಹೋಗುತ್ತೆ. ಸೊ ಲೈಕ್ ದಿಸ್ ಇಟ್ ವಿಲ್ ಸ್ವಾಪ್ ದ ವೇರಿಯಬಲ್ಸ್. ಓಕೆ, ನೆಕ್ಸ್ಟ್ ವಾಯ್ಡ್ ಮೈನ್ ಎಕ್ಸ್ಚೇಂಜ್ ಇ ಅಂದರೆ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ, ಇ ಡಾಟ್ ರೀಡ್. ಸೊ ಬಿಫೋರ್ ಸ್ವಾಪಿಂಗ್ ಇ ಡಾಟ್ ಪ್ರಿಂಟ್, ಇ ಡಾಟ್ ಸ್ವಾಪ್, ರೈಟ್. ನೆಕ್ಸ್ಟ್ ಸಿ ಔಟ್ ಆಫ್ಟರ್ ಸ್ವಾಪಿಂಗ್ ಇ ಡಾಟ್ ಪ್ರಿಂಟ್. ಓಕೆ, ಸೊ ಇದು ಪಾಸ್ ಬೈ ರೆಫರೆನ್ಸ್. ಸೊ ಏನು ಡಿಫ್ರೆನ್ಸ್ ಎರಡಕ್ಕೂ, ಜಸ್ಟ್ ಆ್ಯಂಪ್ರೆಸೆಂಟ್ ಒಂದು ಡಿಫ್ರೆನ್ಸ್,
ಓಕೆ. ಸೊ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ರಿಮೆಂಬರ್ ದಟ್. ಸೊ ಪಾಸ್ ಬೈ ವ್ಯಾಲ್ಯೂ, ಪಾಸ್ ಬೈ ರೆಫರೆನ್ಸ್. ಪಾಸ್ ಬೈ ವ್ಯಾಲ್ಯೂ ಅಂದರೆ ಎಂಟೈರ್ ಆಬ್ಜೆಕ್ಟನ್ನು ಕಾಪಿ ಮಾಡಿಕೊಂಡು ಒಂದು ಫಂಕ್ಷನ್ಗೆ ಕಳಿಸುತ್ತೆ. ಪಾಸ್ ಬೈ ರೆಫರೆನ್ಸ್ ಅಂದರೆ ಸೊ ಅಡ್ರೆಸ್ ಆಫ್ ದಟ್ ಆಬ್ಜೆಕ್ಟನ್ನು ಒಂದು ಫಂಕ್ಷನಿಂದ ಇನ್ನೊಂದು ಫಂಕ್ಷನ್ಗೆ ಸೆಂಡ್ ಮಾಡುತ್ತೆ. ಸೊ ದಟ್ ಈಸ್ ದ ಪಾಸಿಂಗ್ ಆಫ್ ಆ್ಯನ್ ಆಬ್ಜೆಕ್ಟ್ಸ್. ಓಕೆ. So next, dear students, so some of the programs I have given in the PDF format. Okay, so observe that if any doubts in that programs you can ask me. Okay, so by this completes this chapter. Okay, by this completes this chapter. So please read and ask me any doubts. Okay, if a doubts idre matra keli, illa andru matra kelak hogbeedi. Okay.